ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ನಾಗಪಟ್ಟಿಣಂನ ದೇವಿ ಶಿವಶಾರದಾ. 2005ನೇ ವರ್ಷದಲ್ಲಿ ನಾನು ಭಗವದ್ ಧರ್ಮವನ್ನು ಪ್ರವೇಶಿಸಿದೆ. ಅಂದಿನಿಂದ ಅಲ್ಲಿ ನಡೆಯುವ ಎಲ್ಲ ಪ್ರಕ್ರಿಯೆಗಳಲ್ಲೂ ಮತ್ತು ಹೋಮಗಳಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಾ ಬಂದಿದ್ದೇನೆ. ನಿಜವಾಗಿಯೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಗೆ ಒಳಗಾದ ನಂತರ ನನ್ನ ಜೀವನವೇ ಒಂದು ಪವಾಡವಾಗಿ ಬಿಟ್ಟಿದೆ. 2014ನೇ ವರ್ಷದಲ್ಲಿ ಜೀವನದಲ್ಲಿ ನಡೆದ ಒಂದು ಆಳವಾದ ಆರೋಗ್ಯ ಸಂಬಂಧಿತ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನನಗೆ ಆಗಾಗ್ಗೆ ತೀವ್ರವಾದ ತಲೆನೋವು ಕಾಣಿಸಿಕೊಳ್ಳಲು ಆರಂಭವಾಯಿತು. ದಿನದಿಂದ ದಿನಕ್ಕೆ ಅದು ಹೆಚ್ಚುತ್ತಲೇ ಹೋಯಿತು. ಆರಂಭದಲ್ಲಿ ಅದನ್ನು ಸಾಧಾರಣ ಸಮಸ್ಯೆ ಎಂದು ನಿರ್ಲಕ್ಷ್ಯ ಮಾಡಿದೆ. ಒಂದು ದಿನ ತಲೆನೋವು ತುಂಬ ತೀವ್ರವಾಯಿತು. ಮೂರ್ಛೆ ಹೋದೆ. ತಕ್ಷಣವೇ ನನ್ನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಸವಿಸ್ತಾರ ತಪಾಸಣೆ ನಡೆಸಲಾಯಿತು. ಅವರು ಮೆದುಳಿನ ಸ್ಕ್ಯಾನ್ ಮಾಡಲು ಸಲಹೆ ನೀಡಿದರು. ಪರೀಕ್ಷೆಯ ಫಲಿತಾಂಶದಲ್ಲಿ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿರುವುದನ್ನು ವೈದ್ಯರು ಪತ್ತೆ ಹಚ್ಚಿ ತಕ್ಷಣವೇ ಆಸ್ಪತ್ರೆಗೆ ದಾಖಲಾಗಬೇಕೆಂದು ಸೂಚಿಸಿದರು. ಹೆಪ್ಪುಗಟ್ಟುವಿಕೆಯ ನಿಖರವಾದ ಕಾರಣವನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನಂತರದ ಸ್ಕ್ಯಾನ್ಗಳಲ್ಲಿ ಹೆಪ್ಪುಗಟ್ಟುವಿಕೆಯ ಗಾತ್ರ ಹೆಚ್ಚಾಗುತ್ತಿರುವುದು ಕಂಡುಬಂದಿದ್ದು, ಅದನ್ನು ತಕ್ಷಣ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಬೇಕೆಂದು ವೈದ್ಯರು ಸಲಹೆ ನೀಡಿದರು. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ವೈದ್ಯರು ರಕ್ತ ಹೆಪ್ಪುಗಟ್ಟುವಿಕೆಯ ಬಳಿ ಒಂದು ಗುಳ್ಳೆ ಇರುವುದನ್ನು ಕಂಡುಹಿಡಿದರು. ಅದನ್ನು ಯಶಸ್ವಿಯಾಗಿ ಮತ್ತು ಸುರಕ್ಷಿತವಾಗಿ ತೆಗೆದುಹಾಕಲು ಸಾಧ್ಯವಾಯಿತು. ಈ ಅತ್ಯಂತ ಕಠಿಣ ಮತ್ತು ಸಂಕಷ್ಟದ ಸವಾಲಿನ ಅವಧಿಯಲ್ಲಿ ನನ್ನ ಸುತ್ತಲೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಉಪಸ್ಥಿತಿಯನ್ನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೆ. ಆಂತರಿಕವಾಗಿ ನಾನು ಸಂಪೂರ್ಣ ಶಾಂತವಾಗಿಯೂ ಸ್ಥಿರವಾಗಿಯೂ ಇದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಯಿತು. ನಂತರ ವೈದ್ಯರು ಶಸ್ತ್ರಚಿಕಿತ್ಸೆಯ ನಂತರವೂ ಸಹಜವಾಗಿ ಮಾತನಾಡಲು ಸಾಧ್ಯವಾಗಿದ್ದುದು ಕೇವಲ ದೈವಿಕ ಕೃಪೆಯಿಂದಲೇ ಸಾಧ್ಯವಾಯಿತು. ಅವರು ಇದೊಂದು ಗಮನಾರ್ಹವಾದ ವಿಷಯವೆಂದು ಹೇಳಿದರು. ನನ್ನ ಜೀವನವನ್ನು ರಕ್ಷಿಸಿ ಪ್ರತಿಯೊಂದು ಹಂತದಲ್ಲೂ ಕಾಪಾಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸದಾ ಕೃತಜ್ಞಳಾಗಿರುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಸದಾ ನಿಮ್ಮ ಪವಿತ್ರ ಸೇವೆಯಲ್ಲಿರುತ್ತೇನೆ.